ನಿಜಕ್ಕೂ ಆಶ್ಚರ್ಯ ಆಗುತ್ತೆ, ಶಾಕ್ ಆಗುತ್ತೆ, ಛೀತು ಅಂತ ಅನಿಸುತ್ತೆ ಈ ಸುದ್ದಿನ ನೋಡಿದಾಗ. ಮತ್ತು ಈ ಸುದ್ದಿನ ಹೇಗೆ ನೋಡಬೇಕು, ಇದರಿಂದ ನಮ್ಮ ಜವಾಬ್ದಾರಿ ಏನಾದರೂ ಜಾಸ್ತಿ ಆಗುತ್ತಾ? ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಸಮಾಜ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಮನುಷ್ಯ ಸಂಘಜೀವಿ ಅನ್ನೋದನ್ನು ಜ್ಞಾಪಿಸ್ಕೊಳ್ತಾ ಲೆಟ್ಸ್ ಲುಕ್ ಇಂಟು ದಿಸ್ ಸ್ಟೋರಿ. ಜೈಲಲ್ಲೂ ಕೂಡ ಅಶ್ಲೀಲ ವಿಡಿಯೋ ನೋಡ್ತಾ ಇದ್ದ ಪ್ರಜ್ವಲ್ ರೇವಣ್ಣ. ಪೆನ್ ಡ್ರೈವ್ನಲ್ಲಿ 70ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದ್ದಾವೆ. ಜೈಲಿಗೆ ಹೋಗಿ 2 ವರ್ಷ ಕಳೆದ್ರೂ ಪ್ರಜ್ವಲ್ ಬದಲಾವಣೆ ಆಗೋಕ್ಕೆ ಚಾನ್ಸೇ ಇಲ್ವಾ? ಅಲ್ಲಿ ಅಂಥ ವ್ಯವಸ್ಥೆ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಜೈಲಿಗೆ ಹೋದರೂ ಕೂಡ ಯಾವುದೇ ಪರಿವರ್ತನೆ ಕಾಣ್ತಾ ಇಲ್ಲ ಅನ್ನೋದು ಸದ್ಯದ ಸುದ್ದಿ. ಜೈಲಲ್ಲೂ ಅಶ್ಲೀಲ ಚಿತ್ರ ಮತ್ತು ವಿಡಿಯೋ ನೋಡ್ತಾ ಇದ್ದಂಥ ಭೂಪಾಯಿತ ಅಂತ ಹೇಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದಾಗ ಬಹಳ ಆಶ್ಚರ್ಯಕರ ಮತ್ತು ಶಾಕಿಂಗ್ ಸಂಗತಿ ಈಗ ಬಯಲಾಗಿದೆ. ಅತ್ಯಾಚಾರ ಪ್ರಕರಣದ ಸಜಾ ಕೈದಿ ಪ್ರಜ್ವಲ್ಗೆ ಈಗ ಶಾಕ್ ಆಗಿದೆ. ಪ್ರಜ್ವಲ್ ರೇವಣ್ಣ ಕೊಠಡಿಯಲ್ಲಿ ಮೊಬೈಲ್ಗಳು, ಪೆನ್ ಡ್ರೈವ್ಗಳು ಪತ್ತೆಯಾಗಿದ್ದಾವೆ. ಪೆನ್ ಡ್ರೈವ್ನಲ್ಲಿದ್ದಂತೆ 70ಕ್ಕೂ ಹೆಚ್ಚಿನ ಅಶ್ಲೀಲ ವಿಡಿಯೋಗಳು. ಪ್ರಜ್ವಲ್ ಹಾಸಿಗೆ ಕೆಳಗೆ ನಟಿಯರ ಅರೆನಗ್ನ ಫೋಟೋಗಳಿದ್ವು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಎಸ್, ಹಾಸಿಗೆ ಕೆಳಗೆ ನಟಿಯರ ಅರೆಬೆತ್ತಲೆ ಫೋಟೋಸ್ ಪತ್ತೆಯಾಗಿದ್ದಾವೆ ಅನ್ನೋದು ಸದ್ಯದ ನ್ಯೂಸ್ ಬ್ಲಾಸ್ಟ್. ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದ್ದ ರೂಪದರ್ಶಿಗಳ ಫೋಟೋಗಳು ಕೂಡ ಈಗ ಪತ್ತೆಯಾಗಿದ್ದಾವೆ. ಅಂದರೆ ಮಾಡೆಲ್ಗಳ ಫೋಟೋಗಳು. ಜೈಲಿನಲ್ಲಿದ್ದಂಥ ಟಿವಿಗೆ ಪೆನ್ ಡ್ರೈವ್ ಕನೆಕ್ಟ್ ಮಾಡ್ತಾ ಇದ್ದಂಥ ಒಂದು ಸೌಕರ್ಯ ಕೂಡ ಈತನಿಗಿತ್ತು ಅನ್ನೋದು ಭಾಳ ಇಂಪಾರ್ಟೆಂಟು. ಪೆನ್ ಡ್ರೈವ್ ಕನೆಕ್ಟ್ ಮಾಡಿ ಚಲನಚಿತ್ರ ನೋಡ್ತಾ ಇದ್ದಂತೆ ಪ್ರಜ್ವಲ್. ಎಸ್, ಈಗ ಪ್ರಶ್ನೆ ಏನು ಅಂತ ಹೇಳಿದರೆ, ಅವರು ಆ ವಿಡಿಯೋ ನೋಡ್ತಾ ಇದ್ರಾ, ಈ ವಿಡಿಯೋ ನೋಡ್ತಾ ಇದ್ರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಮನಸ್ಥಿತಿ, ಅವರ ಪರಿವರ್ತನೆಗೆ ದಾರಿ ಆಗಬೇಕಾದಂಥ ಒಂದು ವ್ಯವಸ್ಥೆ ಇಲ್ಲ ಅನ್ನೋದನ್ನು ನಾವು ಪರಿಗಣಿಸಬೇಕಾಗಿದೆ. ದುಡ್ಡು ಕೊಟ್ಟರೆ, ಇನ್ಫ್ಲೂಯೆನ್ಸ್ ಇದ್ದರೆ ಏನು ಬೇಕಾದರೂ ಆಗತ್ತೆ ಅನ್ನೋದಕ್ಕೆ ಈ ಸುದ್ದಿ ಕೂಡ ಸಾಕ್ಷಿ. ಇದೇನು ಹೊಸ ಸುದ್ದಿ ಅಲ್ಲ. ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಇಂತಹ ಅನೇಕ ವಿಚಾರಗಳನ್ನು ನಾವು ನೋಡ್ತಾ ಇರ್ತೀವಿ. ಹೈ ಪ್ರೊಫೈಲ್ ಅಂತ ಹೇಳಿದ ತಕ್ಷಣ ನೀವು ಅರ್ಥ ಮಾಡ್ಕೊಳ್ಬೇಕು, ದೊಡ್ಡ ಹುದ್ದೆಯಲ್ಲಿದ್ದಂಥವರು, ದೊಡ್ಡವರು ಅಂತ ಕರೆಸಿಕೊಳ್ಳುವಂಥವರು, ಬಲಾಢ್ಯರು ಅಂತ ಹೇಳಿಕೊಳ್ಳುವಂಥವರು, ಶ್ರೀಮಂತರ ಸಾಲಿನಲ್ಲಿ ಬರ್ತಾ ಇರುವಂಥವರು ಮತ್ತು ಇನ್ಫ್ಲೂಯೆನ್ಸ್ ಮಾಡಬಹುದಾದಂಥ ಸಾಮರ್ಥ್ಯ ಇರುವಂಥವರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಆಗತ್ತೆ ಅನ್ನುವ ಸಾಮಾನ್ಯರ ಮಾತಿಗೆ ಇವರು ಪುಷ್ಟಿ ಕೊಡ್ತಾ ಇದ್ದಾರೆ. ದಟ್ ಈಸ್ ರಿಯಲಿ ಶೇಮ್ಫುಲ್. ಎಸ್, ವಿ ಹ್ಯಾವ್ ಟು ಲುಕ್ ಇನ್ ಟು ಇಟ್, ವಿ ಹ್ಯಾವ್ ಟು ಥಿಂಕ್ ಆಫ್ ದಿಸ್. ಜೈಲಿನಲ್ಲಿ ಪ್ರಜ್ವಲ್ಗೆ ಮೊಬೈಲ್ ಸಿಕ್ಕಿದ್ದಾದರೂ ಹೇಗೆ? ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ತಂದು ಕೊಟ್ಟಿದ್ದಾದರೂ ಯಾರು? ಪ್ರಜ್ವಲ್ ರೇವಣ್ಣಗೆ ಜೈಲಲ್ಲಿ ಐಷಾರಾಮಿ ಲೈಫ್ ನಡೆಸ್ತಾ ಇದ್ದಾರೆ ಅನ್ನೋದಂತೂ ಸುಳ್ಳಲ್ಲ. ಪ್ರತ್ಯೇಕ ಕೊಠಡಿ, ಫ್ಯಾನಿನ ವ್ಯವಸ್ಥೆ, ಏನು ಬೇಕು ಅವರಿಗೆ ಎಲ್ಲ ಸಿಗ್ತಾ ಇದ್ದೀರಿ. ಎಲ್ಲರೂ ಅಂದ್ಕೊಂಡಂತೆ ಕಷ್ಟದ ಬದುಕೇನಿಲ್ಲ, ಶಿಕ್ಷೆ, ಸಜಾ ಕೈದಿ ಅವೆಲ್ಲ ಏನಿಲ್ಲ, ಹೆಸರಿಗಷ್ಟೇ ಆರಾಮಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡಿದ್ದಾನೆ ಪ್ರಜ್ವಲ್. ಇನ್ನು ಹೆಂಗ್ರಿ ಪರಿವರ್ತನೆ ಆಗುತ್ತೆ? ಆದರೆ ಆ ಮೊಬೈಲ್ ನನ್ನದು ಅಂತ ಪ್ರಕಾಶ್ ರೈ ಅನ್ನೋ ವ್ಯಕ್ತಿ ಹೇಳ್ತಾ ಇದ್ದಾನೆ. ಪ್ರಕಾಶ್ ರೈ ಅಲ್ಲ, ಅದು ಪ್ರತಾಪ್ ರೈ ಅಂತ ಆಗಬೇಕು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ನೋಟ್ಬುಕ್ ಮಾತ್ರ ನನ್ನದು ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾನಂತೆ. ಈ ಎಲ್ಲ ಮೊಬೈಲು, ಪೆನ್ ಡ್ರೈವ್ ಸಿಕ್ಕಿದ್ದಾದರೂ ಹೇಗೆ? ಏಕಾಏಕಿ ಇವ್ರು ಹೆಂಗೆ ಸಿಕ್ಬಿಡ್ತು? ಜೈಲಾಧಿಕಾರಿಗಳೇ ಪ್ರಜ್ವಲ್ಗೆ ಸಪೋರ್ಟ್ ಮಾಡಿದ್ರ? ಜೈಲಿನಲ್ಲಿ ಪ್ರಜ್ವಲ್ಗೆ ಮೊಬೈಲ್ ಸಿಕ್ಕಿದ್ದು ಹೇಗೆ? ಆತ ಸ್ವೇಚ್ಛಾಗಿ ನಡೆದುಕೊಳ್ಳುವ ಅವಕಾಶ ಕಲ್ಪಿಸಿಕೊಟ್ಟಿದ್ದು ಯಾರು? ವ್ಯವಸ್ಥೆ ಅಂತ ಹೇಳಿದರೆ ವಾಟ್ ಡಸ್ ಇಟ್ ಮೀನ್? ಅಲ್ಲಿ ಇರುವಂಥ ಸಿಬ್ಬಂದಿ, ಅಲ್ಲಿ ಇರುವಂಥ ಅಧಿಕಾರಿಗಳು, ಅವ್ರ ಗಮನಕ್ಕಿಲ್ಲದೆ ಇರುತ್ತಾ? ನೋಡಿ, CCTV ಕ್ಯಾಮ್ರಾಗಳಿರಬೇಕು. ಆದರೆ ಹಾಗೆಲ್ಲ ಇದೆಯಾ? ಅದನ್ನು ಇಂಟೆನ್ಷನಲಿ ಡಿಸ್ಕನೆಕ್ಟ್ ಮಾಡಿದ್ದಾರಾ? ಅಥವಾ ಈ ರಾಜಕಾರಣ ಹೆಂಗೆ ಕೆಟ್ಟೋಗಿದೆ ಅಂತ ಹೇಳ್ತೀವೋ ಅದೇ ರೀತಿ ಇಲ್ಲೂ ಕೂಡ ಇದೆಲ್ಲ ಆರಾಮಾಗಿರತ್ರಿ, ಅವ್ಯಾಹತವಾಗಿ ನಡೀತಾ ಇರುತ್ತೆ. ಎಲ್ರಿ ಇದ್ದೀರಾ ನೀವು? ಪ್ರಪಂಚ ನೋಡ್ಬೇಕ್ರಿ ಅಂತ ಅಮಾಯಕರಿಗೆ ಹೇಳುವಂಥ ಕಾಲ ಬಂದಿದೆ ಇದು. ನೋಟ್ಬುಕ್ ಮಾತ್ರ ನನ್ನದು ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಾರೆ. ನೋಡ್ರಿ, ನೋಟ್ಬುಕ್ಕು, ಮೊಬೈಲು, ಅವ್ರಿಗೆ ಬೇಕಾದಂಥ ವಿಡಿಯೋಗಳು, ಫೋಟೋಗಳು ಎಲ್ಲ ಸಿಗುತ್ತವೆ. ಏನು ಸಿಗಲ್ಲ? TV ಇದೆ, TV ಕನೆಕ್ಟ್ ಮಾಡೋಕ್ಕೆ ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಪೋರ್ಟಲ್ ಇದೆ. ಏನಿಲ್ಲ ಹೇಳಿ?
ಅವರಿಗೆ ಇಲ್ಲಿ ಹೆಂಗೆ ಜೀವನ ಮಾಡ್ತಾಯಿದ್ರೋ ಸಮಾಜದಲ್ಲಿ ಈ ಮುಂಚೆ, ಅದೇ ರೀತಿಯಾದಂಥ ಜೀವನ ಅಲ್ಲೂ ಕೂಡ ಇದೆ. ಇನ್ನೂ ಕೂಡ ಜಾಸ್ತಿ ಏಕಾಂತ ಇದೆ. ಇದನ್ನೆಲ್ಲ ನೋಡಿದರೆ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗೋರಿಗೆ ಏನಾದರೂ ಭಯ ಬರುತ್ತೇನ್ರಿ? ಸಮಾಜದ ಘಾತುಕ ಕೆಲಸಗಳಲ್ಲಿ ನಿರತರಾಗುವಂಥ ಕ್ರಿಮಿಗಳಿಗೆ ಏನಾದರೂ ಭಯ ಬರುತ್ತಾ? ಶಿಕ್ಷೆ ಅಂತ ಹೇಳಿದರೆ ನೋಡಿ, ಜೀವಾವಧಿ ಶಿಕ್ಷೆ ವಿಧಿಸಿದರೂ ಕೂಡ ಆರಾಮಾಗಿರ್ತಾರೆ ಅಂತ ಹೇಳಿದರೆ ಏನು ಬೇಕಾದರೂ ಆಗ್ಬೋದಲ್ವ? ಏನು ಪ್ರಮಾದ ಬೇಕಾದರೂ ಮಾಡ್ಬೋದಲ್ಲ? ಏನು ತಪ್ಪುಗಳನ್ನು ಮಾಡಬೇಕಾದ್ರೂ ಮಾಡ್ಬೋದಲ್ಲ? ಅವ್ರಿಗೆ ಬೇಕಾಗಿದ್ದನ್ನು ಮಾಡ್ಬೋದು. ಹಾಗಾದರೆ ಕಾನೂನು ಯಾಕೆ ಬೇಕು? ಸಂವಿಧಾನ ಯಾಕೆ ಬೇಕು? ಶಿಸ್ತು ಯಾಕೆ ಬೇಕು? ನಿಯಮಗಳನ್ನು ಪಾಲನೆ ಯಾಕೆ ಮಾಡಬೇಕು? ರೀ, ಕೋರ್ಟಿಗೆ ತನ್ನದೇ ಆದಂಥ ಒಂದು ಘನತೆ ಇದೆ ರೀ. ಏನಾದರೂ ನಿರ್ಧಾರ ಕೈಗೊಳ್ಳುತ್ತೆ ನ್ಯಾಯಾಲಯ ಅಂತ ಹೇಳಿದರೆ ನಾವೆಲ್ಲ ಏನು ಹೇಳ್ತೀವಿ, ಒಂದು ಅಪ್ಪಿತಪ್ಪಿ ಹೆಚ್ಚು ಕಮ್ಮಿ ಮಾತಾಡಬೇಕು ಅಂತ ಹೇಳಿದ್ರೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ದ ಕೋರ್ಟ್ ಅಂತ ಹೇಳಿ ಮಾತನಾಡ್ತೀವಿ ಅಲ್ವಾ? ನಿಜ, ಬಹಳ ಎಚ್ಚೆತ್ತುಕೊಳ್ಳಲೇಬೇಕಾದಂಥ ಒಂದು ಅನಿವಾರ್ಯತೆ ಈಗ ಎದುರಾಗಿದೆ. ಒಂದು ಮೂಮೆಂಟ್ ಇಲ್ಲಿ ಶುರುವಾಗಬೇಕಾಗಿದೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ.